ಸುಹಾಸ ಮಂದಹಾಸ ಕನ್ನಡ ಮೀಡಿಯಂ ಸ್ಪೆಷಲ್ಗೆ ಸ್ವಾಗತ. ನಾನು ರಾಕೇಶ್. ಸುಹಾಸ ಈ ಹೆಸರು ಉತ್ತಮವಾದ ನಗು ಎಂಬರ್ಥದ ಪ್ರತೀಕ. ಇಂಥದ್ದೊಂದು ಹೆಸರನ್ನು ಹೊಂದಿರುವ ಸುಹಾಸ ಎಂಬ ಕ್ರೀಡಾಪಟು ಇದೀಗ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕ ಬೇಟೆ ಮೂಲಕ ಭಾರತದ ಕ್ರೀಡಾಸಕ್ತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಇಂತಹ ಹೆಮ್ಮೆಯ ಕ್ರೀಡಾಪಟು ಪ್ರೌಢ ಶಿಕ್ಷಣವನ್ನು ಪೂರೈಸಿದ್ದು ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈ ಕಾರಣದಿಂದ ಶಿವಮೊಗ್ಗದ ಜನತೆಯಲ್ಲಿಯೂ ಕೂಡ ಮಂದಹಾಸ ಮೂಡಿಸಿದ್ದಾರೆ ಈ ಸುಹಾಸ. ಪ್ರಸ್ತುತ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಪಡೆದಿರುವ ಒಂದೊಂದು ಪದಕವು ಭಾರತದ ಪಾಲಿಗೆ ಮಹತ್ವದ್ದು. ಇತರ ದೇಶಗಳಿಗೆ ಹೋಲಿಸಿದರೆ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಸಮರ್ಥಕವಾಗಿಲ್ಲ ಎಂಬುದಾಗಿ ಹೇಳಬಹುದು. ಈ ಕಾರಣದಿಂದ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ದೊರೆತಿರುವ ಒಂದೊಂದು ಪದಕವು ಬಹಳ ಮಹತ್ವದ್ದು ಹಾಗೂ ಜವಾಬ್ದಾರಿಯುತವಾದದ್ದು. ಚೊಚ್ಚಲ ಬಾರಿ 1896ರಲ್ಲಿ ಅಥೆನ್ಸ್ ನಗರದಲ್ಲಿ ಒಲಿಂಪಿಕ್ಸ್ ಶುರುವಾಯಿತು. ಆದರೆ ಪ್ಯಾರಾ ಒಲಿಂಪಿಕ್ಸ್ ಶುರುವಾಗಿದ್ದು 1960ರಲ್ಲಿ. ಭಾರತ ಮೊಟ್ಟಮೊದಲು ಪದಕ ಗಳಿಸಿದ್ದು 1972ರಲ್ಲಿ. ಈಡನ್ಬರ್ಗ್ ನಡೆಸಿದ ಟೂರ್ನಿಯಲ್ಲಿ ಮುರಳೀಕಾಂತ್ ಪೇಟ್ಕರ್ ಅವರು 50 ಮೀಟರ್ ಫ್ರೀಸ್ಟೈಲ್ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವುದರೊಂದಿಗೆ ಖಾತೆ ಆರಂಭಿಸಿದರು. ನಂತರ 1976ರಲ್ಲಿ ಟೊರೊಂಟೊದಲ್ಲಿ ಹಾಗೂ 1980ರಲ್ಲಿ ಆನ್ಲಿಮ್ನಲ್ಲಿ ನಡೆದ ಟೂರ್ನಿಯಲ್ಲಿ ಭಾರತ ಭಾಗವಹಿಸಿರಲಿಲ್ಲ. ಆದರೆ 1984ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದ ಟೂರ್ನಿಯಲ್ಲಿ 2 ಬೆಳ್ಳಿ ಹಾಗೂ 2 ಕಂಚಿನ ಪದಕ ಪಡೆಯಿತು. ನಂತರ 2004ರಲ್ಲಿ ಅಥೆನ್ಸ್ನಲ್ಲಿ ನಡೆದ ಟೂರ್ನಿಯಲ್ಲಿ 1 ಬೆಳ್ಳಿ 1 ಕಂಚಿನ ಪದಕ, ಹಾಗೆ 2012ರ ಲಂಡನ್ ಟೂರ್ನಿಯಲ್ಲಿ 1 ಬೆಳ್ಳಿ, ಹಾಗೆ 2016ರಲ್ಲಿ ರಿಯೋ ಡಿ ಜನೈರೋದಲ್ಲಿ 2 ಚಿನ್ನ 1 ಬೆಳ್ಳಿ 1 ಕಂಚಿನ ಪದಕ ಪಡೆಯಿತು. ಈ ಎಲ್ಲ ಟೂರ್ನಿಗಳಲ್ಲಿ ಭಾರತ ಕ್ರೀಡಾಪಟುಗಳು ಪಾಲ್ಗೊಳ್ಳುತ್ತಿದ್ದರೂ ಪ್ರಶಸ್ತಿ ಪಟ್ಟಿಯಲ್ಲಿ ಮಹತ್ವದ ಸಾಧನೆ ತೋರಲು ಸಾಧ್ಯವಾಗಿಲ್ಲ ಎಂಬುದು ಭಾರತದ ಪಾಲಿಗೆ ಬೇಸರದ ಸಂಗತಿ. ಟೋಕಿಯೋದಲ್ಲಿ ಭಾಗವಹಿಸುವವರಿಗೆ ಭಾರತ ಗಳಿಸಿದ್ದು 4 ಚಿನ್ನ 4 ಬೆಳ್ಳಿ 4 ಕಂಚಿನ ಪದಕ ಸೇರಿ ಒಟ್ಟು 12 ಪದಕಗಳು ಮಾತ್ರ. ಆದರೆ ಟೋಕಿಯೋದಲ್ಲಿ ಮುಕ್ತಾಯವಾದ 2020ನೇ ಸಾಲಿನ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕಗಳ ಸುರಿಮಳೆಯಾಗಿದೆ. ಭಾರತದ ಕ್ರೀಡಾಪಟುಗಳು 5 ಚಿನ್ನ 8 ಬೆಳ್ಳಿ 6 ಕಂಚು ಸೇರಿದಂತೆ ಒಟ್ಟು 19 ಪದಕಗಳನ್ನು ಪಡೆದು ಭಾರತದ ನೆಲದಲ್ಲಿ ಸಂಭ್ರಮವನ್ನು ಮೂಡಿಸಿದ್ದಾರೆ. ದೇಶದ ಪಾಲಿಗೆ ಒಂದೊಂದು ಪದಕವು ಬಹು ಮುಖ್ಯವಾಗಿರುವ ಈ ಸಂದರ್ಭದಲ್ಲಿ ಭಾರತಕ್ಕೆ ಪದಕ ತರುವ ಒಬ್ಬೊಬ್ಬರು ಕ್ರೀಡಾಪಟುಗಳು ಭಾರತದ ಪಾಲಿಗೆ ಚಿನ್ನವೇ ಸರಿ. ಇಂಥದ್ದೊಂದು ಸಾಧಕರ ಸಾಲಿನಲ್ಲಿ ಒಬ್ಬರಾಗಿರುವ ನಮ್ಮ ರಾಜ್ಯದ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಾಧಕ ಸುಹಾಸ್ 2021ರ ಸೆಪ್ಟೆಂಬರ್ 5ರಂದು ಟೋಕಿಯೋದಲ್ಲಿ ಚಿನ್ನದ ಪದಕ್ಕಾಗಿ ನಡೆದ ಪುರುಷರ ಸಿಂಗಲ್ ಬ್ಯಾಡ್ಮಿಂಟನ್ನ SL4 ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಗ್ರ ಶ್ರೇಯಾಂಕಿತ ಮತ್ತು ವಿಶ್ವ ಚಾಂಪಿಯನ್ ಫ್ರಾನ್ಸ್ನ ಲೂಕ್ಯಾಸ್ ಮಜೂರ್ ವಿರುದ್ಧ ಸೆಣಸಿದ ಸುಹಾಸ್ ಯತಿರಾಜ್ ಬೆಳ್ಳಿ ಪದಕ ಪಡೆದಿದ್ದಾರೆ. ಸೆಮಿಫೈನಲ್ನಲ್ಲಿ ಇಂಡೋನೇಷ್ಯಾದ ಫ್ರೆಡಿ ಸೆಟಿಯಾವನ್ ವಿರುದ್ಧ 21-9, 21-15ರ ಅಂತರದಲ್ಲಿ ಗೆದ್ದಿದ್ದರು. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಗೆದ್ದ ಸುಹಾಸ್ ಯತಿರಾಜು ಮೂಲತಃ ಕನ್ನಡಿಗರು. ಇವರ ಗೆಲುವಿಗೆ ಸುಹಾಸ್ ಯತಿರಾಜ್ ಅವರ ತರಬೇತುದಾರ ಶಿವಮೊಗ್ಗದವರೇ ಆದ ಸತ್ಯನಾರಾಯಣ್ ಅವರು ಸಂಭ್ರಮಿಸಿದ್ದು ಹೀಗೆ. ಕರ್ನಾಟಕದಿಂದ ಶಿವಮೊಗ್ಗದಿಂದ ಬಂದ್ಬಿಟ್ಟು ಇಲ್ಲಿ ಮೆಡಲ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಕರ್ನಾಟಕಕ್ಕೂ ಇಂಡಿಯಾಗೂ ಒಳ್ಳೆ ಹೆಸರು ತಂದಿದ್ದಾರೆ. ಇಷ್ಟು ದೊಡ್ಡ ಆಫೀಸರ್ ಆಗ್ಬಿಟ್ಟು ಸ್ಪೋರ್ಟ್ಸ್ ಅಲ್ಲೂ ಚೆನ್ನಾಗಿ ಮಾಡ್ಬೋದು ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಇವನ್ ಸ್ಪೋರ್ಟ್ಸ್ ಮಾಡೋರು ಇವನ್ ಒಳ್ಳೆ ಹೈಲಿ ಪೋಸ್ಟ್ಗೆ ಹೋಗ್ಬೋದು ಇದಾಗಿದೆ. ಮತ್ತು ಜೊತೆಯಲ್ಲಿ ಇವರು ಗ್ರಾಮಾಂತರ ಪ್ರದೇಶದಿಂದ ಬಂದಂತವರು. ಹಾಗಾಗಿ ನಮ್ಮ ಕರ್ನಾಟಕಕ್ಕೂ ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರು ತಂದಿದ್ದಾರೆ. ಸುಭಾಷ್ ಅವರಿಗೆ ನಮ್ಮೆಲ್ಲ ಕರ್ನಾಟಕದವರಿಂದ ಮತ್ತು ಇಂಡಿಯಾದ ಎಲ್ಲ ಕ್ರೀಡಾಪಟುಗಳಿಂದ ಇವರಿಗೆ ನಾವು ಉತ್ಪೂರ್ವಕ ವಂದನೆಗಳನ್ನು ಹೇಳ್ತಾರೆ. ಪ್ಯಾರಾ ಒಲಿಂಪಿಕ್ಕಲ್ಲಿ ಸುಹಾಸ್ ಸರ್ ಅವರು ಇದೇ ಕಾಲೇಜಲ್ಲಿ ಓದಿದ್ದು. ಅವ್ರು ನಮ್ಮ ಸೀನಿಯರ್ ಆಗಿದ್ದರು. ಈಗ ಅವರು ಸಿಲ್ವರ್ ಮೆಡಲ್ ತೊಗೊಂಡ್ರಿಂದ ನಮಗೆ ಭಾಳ ಖುಷಿಯಾಗಿದೆ. ಮತ್ತು ಅವ್ರಿಗೆ ನೋಡಿ ಈಗ ಇನ್ಸ್ಪಿರೇಷನ್ ನಮಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಮತ್ತು ಪ್ಯಾರಾ ಒಲಿಂಪಿಕ್ಸಲ್ಲಿ ಯಾರ್ಯಾರು ಮೆಡಲ್ ತೊಗೊಂಡಿರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. Suhas, TVS,
ನಾನು ಸುಹಾಸ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರು ನಮ್ಮ ಕಾಲೇಜಿಂದ ಓದಿ ಅವ್ರು ಪಾರ್ಟಿಸಿಪೇಟ್ ಮಾಡಿರೋದು ತುಂಬಾ ಖುಷಿ ವಿಷಯ. ಆ್ಯಂಡ್ ನಾನು ತುಂಬ ಇನ್ಸ್ಪೈರ್ಡ್ ಆಗಿದ್ದಾರೆ ಅವರು ಇಲ್ಲಿ ಎಲ್ಲರಿಗೂ ಕೂಡ. ಮುಂದೆ ಇದೇ ರೀತಿ ನಮ್ಮ ಕಾಲೇಜಿಂದ ಎಷ್ಟೊಂದು ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಹೋಗ್ತಾರೆ, ಖಂಡಿತ ಅವರು ಕೂಡ ಇದೇ ಸಾಧನೆ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಎಲ್ರಿಗೂ ಒಲಿಂಪಿಕ್ಸಲ್ಲಿ ಮೆಡಲ್ ಪಡೆದಿರೋ ಎಲ್ರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಸಾಧನೆ ತೋರುವ ಮೂಲಕ ಬ್ಯಾಡ್ಮಿಂಟನ್ ಕ್ರೀಡಾಪಟುವಾಗಿ ಜಗತ್ತಿನಾದ್ಯಂತ ಗಮನ ಸೆಳೆದಿದ್ದಾರೆ ಸುಹಾಸ್ ಯತಿರಾಜ್. ಆದರೆ ಇವರು ತಮ್ಮ ಸೇವೆಯ ಮೂಲಕ ಈ ಮೊದಲೇ ಉತ್ತಮ ಜಿಲ್ಲಾಧಿಕಾರಿಯಾಗಿ ದೇಶದ ಗಮನ ಸೆಳೆದಿದ್ರು. ಇಂಥ ಸಾಧಕ ಜನಿಸಿದ್ದು ನಮ್ಮ ರಾಜ್ಯದ ಹಾಸನದಲ್ಲಿ ಎಂಬುದು ಮತ್ತೊಂದು ವಿಶೇಷ. ಇವರ ಬದುಕಿನ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಒಂದು ಚಿಕ್ಕ ವಿರಾಮದ ನಂತರ. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರ? ಸಂಜೆ 5ಕ್ಕೆ. ಪ್ರಜಾಮತ ಸಂಜೆ 6ಕ್ಕೆ. ಸಾಧಕ ಸುಹಾಸ್ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿಯದಿರಲು ಒಂದು ಕಾರಣವಿದೆ. ಇವರು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವುದು ಹೊರ ರಾಜ್ಯಗಳಲ್ಲಿಯೇ. ಅಲ್ಲಿ ಖಡಕ್ ಅಧಿಕಾರಿಯಾಗಿ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ನೋಯ್ಡಾದ DM ಗೌತಮ್ ಬುದ್ಧ ನಗರದಲ್ಲಿ COVID-19 ನಿರ್ವಹಣೆಯಲ್ಲಿ ಮುಂಚೂಣಿಯಲ್ಲಿದ್ದವರು. ಸ್ವತಃ ಕ್ರೀಡಾಪಟುವಾದರೂ ಅತ್ಯುತ್ತಮ ಆಡಳಿತಗಾರ ಸುಹಾಸ್. ಕೆಲಸದ ಬಿಡುವಿನ ಅವಧಿ ಹಾಗೂ ರಜೆ ಪಡೆದು ಪರೀಕ್ಷೆಗೆ ತಯಾರಿ ನಡೆಸಿದ್ರು. 2007ರಲ್ಲಿ IAS ಅಧಿಕಾರಿಯಾದರು. ಈ ಮೂಲಕ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಯಶಸ್ಸು ಪಡೆದರು. ಇವರ ತಂದೆ ಆಸೆಪಟ್ಟಂತಹ ಕನಸನ್ನು ಈಡೇರಿಸಿದರು. 2009ರಲ್ಲಿ ರೀತು ಅವರೊಂದಿಗೆ ವಿವಾಹ ಆಯಿತು. ಸೂರತ್ಕಲ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. 2005ರಲ್ಲಿ ಜರ್ಮನಿ ಮೂಲದ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಪಡೆದರು. ಉದ್ಯೋಗ ನಿಮಿತ್ತ ಜರ್ಮನಿಗೆ ತೆರಳಿದರು. ಆದರೆ ತಂದೆಯ ನಿಧನದ ನಂತರ ಕುಟುಂಬದ ಜವಾಬ್ದಾರಿ ಇವರ ಹೆಗಲೇರಿತು. ಆದರೂ ತಂದೆಯ ಕನಸನ್ನು ನೆರವೇರಿಸಬೇಕೆಂದು ನಿರ್ಧರಿಸಿ ಕೆಲಸದಲ್ಲೇ ಇದ್ದುಕೊಂಡು 2006ರಲ್ಲಿ IAS ಪ್ರಿಲಿಮ್ಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದರು. 38ನೇ ವರ್ಷದ ಸುಹಾಸ್ ಯತಿರಾಜ್ ಪ್ಯಾರಾ ಒಲಿಂಪಿಕ್ ಪದಕ ಗೆದ್ದ ಮೊದಲ IAS ಅಧಿಕಾರಿ. ಸುಹಾಸ್ ಜನಿಸಿದ್ದು ಕರ್ನಾಟಕ ರಾಜ್ಯದ ಹಾಸನದಲ್ಲಿ. ಸುಹಾಸ್ನ ತಂದೆಯ ಹೆಸರು ಯತಿರಾಜ್ LK. ಇವರು ನೀರಾವರಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿದ್ದರು. ಇವರ ತಾಯಿ ಹಾಸನದವರಾದ CL ಜಯಶ್ರೀ. ಸುಹಾಸ್ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಹಾಗೂ ಶಿವಮೊಗ್ಗದ DVS ಕಾಲೇಜಿನಲ್ಲಿ ಪ್ರೌಢ ಶಿಕ್ಷಣವನ್ನ ಪೂರೈಸಿದರು. ಉತ್ತರ ಭಾರತ ನಿವಾಸಿಗಳೊಂದಿಗೆ ಆತ್ಮೀಯವಾಗಿ ಬೆರೆತಿರುವ ಸುಹಾಸ್ ಒಂದು ಸಂತೋಷ ಕೂಟದಲ್ಲಿ ಕಿಶೋರ್ ಕುಮಾರ್ ಅವರ ಹಾಡೊಂದನ್ನು ಹಾಡಿ ರಂಜಿಸಿದರು. ಈ ಮೂಲಕ ಖಡಕ್ ಮಾತ್ರವಲ್ಲ, ತಾವು ಒಬ್ಬ ಸಹೃದಯಿ ಎಂಬುದನ್ನು ತೋರ್ಪಡಿಸಿದರು. बहाना नहीं रहेगा, लोगों को कुछ ना कुछ करना ही पड़ेगा. बस सर इसीलिए रुकवाया गया हम लोग.
ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಉತ್ತಮ ಅಧಿಕಾರಿಯಾಗಿ ಖ್ಯಾತಿ ಪಡೆದಿರುವ ಇವರು ಆಗ್ರಾ, ಅಜಂಗಢ, ಜೌನ್ಪುರ್, ಸೋನ್ಭದ್ರಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. 2020ರಿಂದ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ. ಪ್ರಸ್ತುತ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜಿಲ್ಲಾಧಿಕಾರಿಯಾಗಿದ್ದಾರೆ. ಕೊರೋನಾ ವಿರುದ್ಧ ಹೋರಾಟದಲ್ಲಿ ತಾವೇ ಮುಂದೆ ನಿಂತು ಗಮನ ಸೆಳೆದಿರುವ ಅಧಿಕಾರಿ ಇವರು. ಇವರಿಗೆ ಪಾಠ ಮಾಡಿದ ಶಿಕ್ಷಕರು ಸುಹಾಸ್ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ದೇಶೀಯ ವಿದ್ಯಾಶಾಲಾ ಪದವಿ ಪೂರ್ವ ಸ್ವತಂತ್ರ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಯಾದಂಥ ಸುಹಾಸ್ LY ಈ ದಿನ ಭಾರತಕ್ಕೆ ಒಂದು ಬೆಳ್ಳಿ ಪದಕವನ್ನು ತಂದುಕೊಟ್ಟಿದ್ದಾನೆ. ಆತನ ಸಾಧನೆಯ ಬಗ್ಗೆ ನಮ್ಮೆಲ್ಲರಿಗೂ ಅತೀವವಾದಂಥ ಸಂತೋಷ ಉಂಟಾಗಿದೆ. ಆ ಕಾರಣಕ್ಕಾಗಿ ನಾಳೆ ದಿನ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾಲೇಜಿನ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರನ್ನು ಪ್ರೇರಣೆ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ನಿಜಕ್ಕೂ ಇದು ಅತ್ಯಂತ ಖುಷಿ ತರುವಂಥ ವಿಚಾರವಾಗಿದೆ. ಅದರೊಳಗೂ ಈ ದಿನ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಯ ಸಾಧನೆ ಕಂಡಾಗ ನಮಗೆಲ್ಲರಿಗೂ ಭಾಳ ಖುಷಿ ಕೊಡ್ತಾ ಇದೆ. ಅದು DVS ಪದವಿ ಪೂರ್ವ ಸ್ವತಂತ್ರ ಕಾಲೇಜು 50ನೇ ವರ್ಷದ ಸಂಭ್ರಮದಲ್ಲೂ ಇದೆ. ಇವತ್ತಿನ ಈ ವಿಶೇಷ ಖುಷಿಗೆ ಇನ್ನೊಂದು ಕಾರಣವೂ ಇದೆ. ನಮ್ಮ ಕಾಲೇಜಿನ ಇನ್ನೊಬ್ಬ ಹಳೆಯ ವಿದ್ಯಾರ್ಥಿಯಾದಂಥ ಸತ್ಯನಾರಾಯಣ ಅವರೇ ತರಬೇತಿಗೊಳಿಸಿದಂಥ 3 ಜನ ಶಿಷ್ಯಂದರು ಭಾರತಕ್ಕೆ 3 ಪದಕವನ್ನು ಸಹ ತಂದುಕೊಟ್ಟಿದ್ದಾರೆ. ಹೈ ಜಂಪ್ನಲ್ಲಿ ನಿಷಾದ್ ಅಂತೇಳಿ ಮತ್ತು ಶರತ್ ಇನ್ನೋರ್ವ 2 ಬೆಳ್ಳಿ ಪದಕವನ್ನು ಹಾಗೆ ಇನ್ನೊಬ್ಬರು ಕಂಚಿನ ಪದಕವನ್ನು ಕೊಟ್ಟಿದ್ದಾರೆ. ಅವರನ್ನು ತರಬೇತಿಗೊಳಿಸುವಲ್ಲಿ 9 ವರ್ಷಗಳ ಕಾಲ ಏನು ಶ್ರಮವನ್ನು ಹಾಕಿದ್ರು ಸತ್ಯನಾರಾಯಣ ಶ್ರಮ ಪದಕವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದೆ. ಈ ಇಬ್ಬರು ವಿದ್ಯಾರ್ಥಿಗಳು ಭಾರತಕ್ಕೆ 4 ಪದಕವನ್ನು ತಂದುಕೊಡುವಂಥ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ. ಅವರಿಬ್ಬರೂ ಸಹ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಒಬ್ಬ ಶಿಕ್ಷಕನಾಗಿ ನಾವು ಅತ್ಯಂತ ಹೆಚ್ಚಿನ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಕಂಡಾಗ ಮನ ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ಆತನ ವಿದ್ಯಾರ್ಥಿ ದಶೆಯನ್ನು ಒಂದೆರಡು ಮಾತುಗಳಲ್ಲಿ ಹಿಡಿದಿಡುವಂಥ ಪ್ರಯತ್ನ ಮಾಡ್ತಿದ್ದೇನೆ. ವಿದ್ಯಾರ್ಥಿ ದಶೆಯಿಂದಲೂ ಅತೀವಾದಂಥ ಆಸಕ್ತಿ, ಕಲಿಕೆಯಲ್ಲಿ ಸದಾ ಮುಂದು, ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿದ್ದಂಥ ವಿದ್ಯಾರ್ಥಿಗಳು ಇವರಿಬ್ಬರು. ಶಿಕ್ಷಕರ ಬಗ್ಗೆ ವಿಶೇಷವಾದ ಗೌರವನ ಇಟ್ಕೊಂಡವರು ಮತ್ತು ಮಹತ್ತರವಾದ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಆ ತುಡಿತ ಯಾವಾಗಲೂ ಅವರಲ್ಲಿತ್ತು. ಹಾಗಾಗಿ PU ಹಂತದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ನಂತರದಲ್ಲಿ ಸೂರತ್ಕಲ್ನಲ್ಲಿ ಇಂಜಿನಿಯರಿಂಗನ್ನು ವ್ಯಾಸಂಗ ಮಾಡಿ IAS ಆಗಲೇಬೇಕು ಅಂತ ಹಂಬಲವನ್ನು ಈ ಕಾಲೇಜಿನಲ್ಲಿ ಆತ ಪಡೆದೆ ಅಂತೇಳಿ ಆತನೇ ಒಮ್ಮೆ ಹೇಳ್ಕೊಂಡಿದ್ದ. ಕಳೆದ ವರ್ಷದಲ್ಲಿ ಕಾಲೇಜಿಗೆ ಬಂದಿದ್ದು ಮನೆಯವ್ರನ್ನ ಕರ್ಕೊಂಡು ಮಗನನ್ನು ಕರ್ಕೊಂಡು ಬಂದು ನಾನು ಓದಿದ ಕಾಲೇಜು ನನಗೆ ಇವತ್ತಿನ ಸಾಧನೆಗೆ ಕಾರಣವಾದಂಥ ಕಾಲೇಜ್ ಅಂತೇಳಿ ಆ ಒಂದು ಚಿರನೆನಪನ್ನು ಇಟ್ಕೊಂಡು ಬಂದು ಎಲ್ಲ ಶಿಕ್ಷಕರನ್ನ ವಂದಿಸಿ ಹೋಗಿದ್ದ. ಇಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಭಾರತಕ್ಕೆ ಪದಕವನ್ನು ತಂದುಕೊಡೋದ್ರ ಮೂಲಕ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ, ಶಿವಮೊಗ್ಗಕ್ಕೆ, ಅದರೊಳಗೂ DVS ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ವಿಶೇಷವಾದಂಥ ಸಾಧನೆಯ ಮೂಲಕ ಗೌರವವನ್ನು ಸೂಚಿಸಿದ್ದಾನೆ. ಅವನಿಗೆ ನಮ್ಮೆಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ, ಸಂಸ್ಥೆಯ ಪರವಾಗಿ, ನೌಕರ ವೃಂದದ ಪರವಾಗಿ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ನಮಗೆ ಹೆಮ್ಮೆಯ ದಿನ. ಕಾರಣ ಒಂದು ಶಿಕ್ಷಕರ ದಿನಾಚರಣೆ, ಇವತ್ತು ನಮ್ಮದೇ ಆದಂಥ ದಿನಾಚರಣೆ. ಈ ಶಿಕ್ಷಕರ ದಿನಾಚರಣೆಗೆ ನಮ್ಮದೇ ಸ್ಟೂಡೆಂಟ್ ಸುಹಾಸ್ LY ಇವತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಅವನು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಭಾರತ, ಕರ್ನಾಟಕ, ಶಿವಮೊಗ್ಗ, DVSಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಅವನು ವಿದ್ಯಾರ್ಥಿ ದೆಸೆಯಿಂದನೂ ಸಹ ಓದಿನಲ್ಲೂ ಮುಂದೆ ಇದ್ದ, ಹಾಗೆ ಆಟದಲ್ಲೂ ಸಹ ಮುಂದೆ ಇದ್ದ. ಅವನು BE ಮುಗಿಸ್ಕೊಂಡ ನಂತರ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾನೆ. 1 ಇಯರ್ ಕೆಲಸ ಮಾಡ್ತಾನೆ. ಕೆಲಸ ಮಾಡೋದ್ರ ಜೊತೆಗೆ ಆ ಒಂದು ಬ್ಯಾಡ್ಮಿಂಟನ್ ಸಹ ಅವನು ಬಿಟ್ಟಿರಲಿಲ್ಲ. ಅವನು ಆ 1 ಇಯರ್ ಕೆಲಸ ಮಾಡಿದ ಮೇಲೆ ಏನಕ್ಕೆ ಬೇರೆಯವ್ರ ಅಂಡರಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಬಿಟ್ಟು 1 ಇಯರ್ ಓದ್ತಾನೆ ಕೂತ್ಕೊಂಡು ಒಂದು ಸಿವಿಲ್ ಸರ್ವಿಸ್ಗೆ. ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗುತ್ತೆ. IAS ಕೇಡರ್ ಅಲರ್ಟ್ ಆಯಿತು, UP ಸ್ಟೇಟಲ್ಲಿ ಅಲರ್ಟ್ ಆಗುತ್ತೆ. ಅಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಜೊತೆಗೆ ಈ ಸ್ಪೋರ್ಟ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಆ ಒಂದು ಪರಿಶ್ರಮದ ಫಲ ಏನಿದೆ ಇವತ್ತು ನಮಗೆ ಬೆಳ್ಳಿ ಪದಕದ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಇದೇ ರೀತಿ ಪ್ರತಿಯೊಬ್ಬರೂ ಸಹ ವಿದ್ಯಾರ್ಥಿ ದೆಸೆಯಿಂದಲೇ ಅವನನ್ನು ನೋಡಿ ಕಲಿಬೇಕಾಗಿರೋದು ಸಾಕಷ್ಟು ಇದೆ. ಇಷ್ಟನ್ನು ಹೇಳಿ ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಭಿನಂದಿಸ್ತೇನೆ. ಸುಹಾಸ್ ಅವರು ಮೊದಲು ಗಮನ ಸೆಳೆದಿದ್ದು ಉತ್ತಮ ಅಧಿಕಾರಿಯಾಗಿ, ಇದೀಗ ಪ್ಯಾರಾ ಒಲಿಂಪಿಕ್ಸ್ನ ಪದಕ ಬೇಟೆಯಿಂದ ದೇಶದ ಗಮನ ಸೆಳೆದಿದ್ದಾರೆ. ಎರಡೂ ಕ್ಷೇತ್ರದಲ್ಲಿಯೂ ಸಾಧನೆ ತೋರಿರುವ ಇವರ ಬದುಕಿನ ಹಾದಿ ಸುಲಭವಾದದ್ದಲ್ಲ.
ಅನೇಕ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಸಾಧನೆ ತೋರಿದ ಭಾರತದ ಹೆಮ್ಮೆಯ ಪುತ್ರ ಇವರು ಬ್ಯಾಡ್ಮಿಂಟನ್ ಕಲ್ತಿದ್ದು ಹೇಗೆ ಎಂಬ ಸಾಧನೆಯ ಹಾದಿಯ ಅವಲೋಕನವನ್ನೀಗ ಗಮನಿಸೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ 9:30ಕ್ಕೆ. ಇಂಗ್ಲಿಷ್ನ 26 ಅಕ್ಷರಗಳಲ್ಲಿ ಅತಿ ಹೆಚ್ಚು ಬಾರಿ ಬಳಸಲ್ಪಡುವ ಅಕ್ಷರ ಯಾವುದು? ಡಜನ್ ಅಂದರೆ ಇಂಗ್ಲಿಷಲ್ಲಿ ನಿಜವಾಗ್ಲೂ 12 ಅಥವಾ 13? ಬೇರೆಯವರಿಗೆ ವಿನಾಕಾರಣ ತೊಂದರೆ ಕೊಟ್ಟು ತಾನು ಖುಷಿ ಪಡುವಂಥ ವ್ಯಕ್ತಿಯನ್ನು ಸ್ಯಾಡಿಸ್ಟ್ ಅಂತ ಕರಿತೀವಿ. ಈ ಎಲ್ಲ ಸ್ಯಾಡಿಸ್ಟ್ಗಳ ಗುರು ಯಾರು ಹಾಗಾದರೆ? ಬಟರ್ ಮಿಲ್ಕಲ್ಲಿ ಬೆಣ್ಣೆ ಇದೆಯಾ? ಇಲ್ಲ ಅಲ್ವಾ? ಗೂಬೆಗಳಿಗೂ ಒಂದು ಪಾರ್ಲಿಮೆಂಟ್ ಇರುತ್ತಾ? ಇಡೀ ಜಗತ್ತನ್ನೇ ಹೆದರಿಸಿದಂತಹ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಹಲ್ಲಿನ ಡಾಕ್ಟರ್ಗಳ ಮುಂದೆ ಕೂತಾಗ ಭಯ ಪಡ್ತಾ ಇದ್ದ. ಅದಕ್ಕೆ ಇಂಗ್ಲೀಷಲ್ಲಿ ಏನಾದರೂ ಒಂದು ಪರ್ಟಿಕ್ಯುಲರ್ ಆದ ವರ್ಡ್ ಇದೆಯಾ? ಇಂಗ್ಲೀಷ್ಗೆ ಸಂಬಂಧಿಸಿದ ಇಂಥದ್ದೇ ಕೌತುಕಗಳು, ಫನ್ನಿ ಸಂಗತಿಗಳು, ದಿನನಿತ್ಯ ನಾವೆಲ್ಲರೂ ಇಂಗ್ಲೀಷಲ್ಲಿ ಮಾಡಬಹುದಾದಂಥ ತಪ್ಪುಗಳು ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳೋದು ಹೇಗೆ? ನೋ ಮೋರ್ ಇಂಗ್ಲೀಷ್. ತಪ್ಪು ತಿಳ್ಕೊಬೇಡಿ, ನೋ ಮೋರ್ ಇಂಗ್ಲೀಷ್. ಪ್ಯಾರಾ ಒಲಿಂಪಿಕ್ಸ್ನ ಸಾಧಕರು ಸಮ್ಮರ್ ಒಲಿಂಪಿಕ್ ಸಾಧಕರಿಗಿಂತ ಕಡಿಮೆ ಏನಲ್ಲ ಎಂಬುದನ್ನು ಸುಹಾಸ್ ಸಾಬೀತುಪಡಿಸಿದ್ದಾರೆ. ಟೋಕಿಯೋಗೆ ಹೋಗುವ ಮುಂಚೆಯೇ ಪದಕದ ನಿರೀಕ್ಷೆ ಮೂಡಿಸಿದ್ದ ಸುಹಾಸ್ ಈ ಹಿಂದೆ ಹಲವು ಟೂರ್ನಿಗಳಲ್ಲಿ ಪದಕದ ಸಾಧನೆ ಮಾಡಿದ್ದಾರೆ. ಅವರ ಸಾಧನೆಯತ್ತ ಒಂದು ನೋಟ ಇಲ್ಲಿದೆ. ಸುಹಾಸ್ ಸಾಧನೆಗೆಂದು ಬ್ಯಾಡ್ಮಿಂಟನ್ ಆರಂಭಿಸಿದವರಲ್ಲ. ಅವರ ಒಂದು ಕಾಲಿನಲ್ಲಿ ಸಣ್ಣ ಸಮಸ್ಯೆ ಇದೆ. ಆದರೂ ಅವರು ಬ್ಯಾಡ್ಮಿಂಟನ್ ಆಟವನ್ನು ಹವ್ಯಾಸವಾಗಿ ಬೆಳೆಸಿಕೊಂಡವರು. ಆದರೆ ಇದೀಗ ಇದೇ ಹವ್ಯಾಸ ಅವರ ಮಹತ್ ಸಾಧನೆಗಾಗಿ ದೇಶ ವಿದೇಶಗಳಲ್ಲಿಯೂ ಸಾಧಕರಾಗಿ ಮಿಂಚುತ್ತಿದ್ದಾರೆ. 2016ರಲ್ಲಿ ಬೀಜಿಂಗ್ನಲ್ಲಿ ನಡೆದ ಏಷ್ಯಾ ಪ್ಯಾರಾ ಒಲಿಂಪಿಕ್ ಚಾಂಪಿಯನ್ಶಿಪ್ನಲ್ಲಿ ಸ್ವರ್ಣ ಗೆದ್ದುಕೊಂಡವರು. ಮುಂದೆ ವಿಶ್ವದ ಅಗ್ರಮಾನ್ಯ ಆಟಗಾರ ಸ್ಥಾನ ಪಡೆಯುವ ಮೂಲಕ ಹೊಂದಿದ್ದಾರೆ. 35ರ ವಯಸ್ಸಿನಲ್ಲಿ ಅಧಿಕಾರಿಯಾಗಿ ಗಮನ ಸೆಳೆದ ಸುಹಾಸ್ ಇದೀಗ 38ರ ವಯಸ್ಸಿನಲ್ಲಿ ಯಶಸ್ವಿ ಕ್ರೀಡಾಪಟುವಾಗಿ ನಮ್ಮೆಲ್ಲರಿಗೂ ಪರಿಚಿತವಾಗಿದ್ದಾರೆ. ಅಧಿಕಾರಿಯಾಗಿ ಕರ್ತವ್ಯದ ಒತ್ತಡ ಹಾಗೂ ಸಮಯದ ಅಭಾವದ ನಡುವೆಯೂ ಸಾಧಕನಾಗಿ ಹೊರಹೊಮ್ಮಿರುವುದು ಮತ್ತೊಂದು ಮುಖ್ಯವಾದ ಸಂಗತಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಕುಂಭಮೇಳವನ್ನು ಯಶಸ್ವಿಯಾಗಿ ನಿರ್ವಹಿಸುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಅಧಿಕಾರಿ. ಅಲಹಾಬಾದ್ ನಗರದಲ್ಲಿ ಒತ್ತುವರಿ ಕಟ್ಟಡಗಳನ್ನು ತೆರವುಗೊಳಿಸಿ ಸುಂದರ ನಗರವನ್ನಾಗಿ ರೂಪಿಸಿದ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಅನೇಕ ಪ್ರತಿಭಟನೆಗಳನ್ನು ಸಮರ್ಥಕವಾಗಿ ನಿಭಾಯಿಸುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ಇಂಥ ಹೆಮ್ಮೆಯ ಅಧಿಕಾರಿ ಕನ್ನಡಿಗರು ಎಂಬುದು ಇವರು ಜನಿಸಿದ ಮತ್ತು ವಿದ್ಯಾಭ್ಯಾಸ ಪೂರೈಸಿದ ಹಾಸನ, ಮಂಡ್ಯ, ಶಿವಮೊಗ್ಗ ಜಿಲ್ಲೆಗಳ ಪಾಲಿಗೂ ಸಂತಸಕ್ಕೆ ಕಾರಣವಾಗಿದೆ. ಇವತ್ತು ಯಾಕಂದರೆ ಈ ದಿನ ಬಹುಶಃ ಚರಿತ್ರೆಯಲ್ಲಿ ದೇಶೀಯ ವಿದ್ಯಾಸಂಸ್ಥೆಯ ಒಂದು ಸುವರ್ಣ ಅವಕಾಶ. ನಮ್ಮ ಹಳೆಯ ವಿದ್ಯಾರ್ಥಿ ಸುಹಾಸ್ AY ಇವರು ಏನು ಟೋಕಿಯೋದಲ್ಲಿ ನಡೆದಿರ್ತಕ್ಕಂಥ ಪ್ಯಾರಾ ಒಲಿಂಪಿಕಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ. ಅದರಿಂದ ಅವರು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಏನು ಅಂಗವಿಕಲರಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿ. ಅದೇ ರೀತಿ ನಮ್ಮ ಸಂಸ್ಥೆಗೆ ಅವರಿಂದ ಅವರು ಹಿಂದೆ IAS ಆಫೀಸರ್ ಆದಾಗಲೇ ನಮಗೆ ಒಳ್ಳೆಯ ಒಂದು ಹೆಸರು ಬಂದಿತ್ತು. ಈಗ ಅದು ಜಗತ್ತಿನ ಮಟ್ಟದಲ್ಲಿ ಇಡೀ ದೇಶ ಅಲ್ಲ, ಜಗತ್ತಿನಲ್ಲೇ ಅವರು ನಮ್ಮ ಸಂಸ್ಥೆಯ ಒಂದು ಪರಿಚಯವಾಗ್ತಿದೆ. ಅದಕ್ಕೆ ನನಗಂತೂ ತುಂಬ ಹೆಮ್ಮೆಯಾಗಿದೆ. ಅವರನ್ನು ಕರೆದು ಸನ್ಮಾನಿಸಬೇಕಂತ ಒಂದು ಅಭಿಪ್ರಾಯದಿಂದ ಇವತ್ತೆಲ್ಲ ನಾವಿಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರುಗಳು, ಕಾಲೇಜಿನ ಪ್ರಾಚಾರ್ಯರುಗಳು ಸೇರಿ ಒಂದು ಸಭೆಯನ್ನು ನಡೆಸಿದ್ದೇವೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಸುಹಾಸ್ ಅವರ ಸಾಧನೆ DVS ಸಂಸ್ಥೆಗೆ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ಸಂಗತಿಯಾಗಿದೆ.
ಇವತ್ತು ಭಾನುವಾರ ಆದರೂ ಕೂಡ ಬೆಳಗ್ಗೆ ಅವರ ಬೆಳ್ಳಿ ಪದಕವನ್ನು ಪಡೆದ ತಕ್ಷಣದಿಂದಲೇ ನಮ್ಮ ಆಡಳಿತ ಮಂಡಳಿಯವರು ಅದಕ್ಕೆ ತುರ್ತು ಸಭೆಯನ್ನು ಕರೆದು, ಇವತ್ತು ಸಂಜೆ 4:15 ತುರ್ತು ಸಭೆಯನ್ನು ಕರೆದು ನಾಳೆ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋತಕ್ಕಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾಳೆ ಬೆಳಗ್ಗೆ 10:30 ಗಂಟೆಗೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ DVS ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಮತ್ತು ಇಡೀ ಶಿವಮೊಗ್ಗ ನಗರದಲ್ಲಿ ನಮ್ಮ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಯ ಸಾಧನೆಯ ಒಂದು ಫ್ಲೆಕ್ಸ್ಗಳನ್ನು ಹಾಕೋದ್ರ ಮೂಲಕ ಈ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತಿನ ತುರ್ತು ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ತೆಗೆದುಕೊಂಡಿದೆ. ಇದು ನಿಜವಾಗ್ಲೂ ಕೂಡ ನಮ್ಮ ಕೇವಲ ಸಂಸ್ಥೆಗಲ್ಲ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ಹಾಗಾಗಿ ಸುಹಾಸ್ ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ದೇಶ ನಿರಂತರವಾಗಿ ಸಾಧನೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಕಳೆದ ವರ್ಷವೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿತ್ತು. ಈ ವರ್ಷ ಹಲವಾರು ಪದಕಗಳು ಭಾರತಕ್ಕೆ ಬರ್ತಾ ಇದೆ. ಇಲ್ಲಿ ಅಥ್ಲೇಟ್ಸ್ಗಳ ಅಥವಾ ಇತರೆ ಆಟಗಾರರ ಸಾಧನೆಗೆ ಕೋಚ್ ಪಾತ್ರ ಬಹಳ ಮುಖ್ಯವಾಗಿದೆ. ನಮಗೆಲ್ಲ ಸಂತೋಷ ಏನು ಅಂದರೆ, ಸುಹಾಸ್ ಜೊತೆಗೆ ಮತ್ತೊಂದು ಸಂತೋಷ ಏನು ಅಂದರೆ, ಕೋಚ್ ಆಗಿರ್ತಕ್ಕಂಥ ಸತ್ಯನಾರಾಯಣ ಕೂಡ DVSನ ವಿದ್ಯಾರ್ಥಿ. ಸತ್ಯನಾರಾಯಣ ಅವರ ತರಬೇತಿ ಅಡಿಯಲ್ಲಿ ಸಾಕಷ್ಟು ಜನ ಪದಕಗಳನ್ನು ಈ ಹಿಂದೆ ಪಡೆದಿದ್ದಾರೆ. ಹಾಗೆಯೇ ಈ ಸಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 3 ಜನ ಪದಕಗಳನ್ನು ಪಡೆದಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ನಮಗೆ 2 ರೀತಿಯ ಹೆಮ್ಮೆ. ಒಂದು ಕಡೆ ಸಾಧಕರು, ಮತ್ತೊಂದು ಕಡೆ ಆ ಕ್ರೀಡಾಪಟು, ಮತ್ತೊಂದು ಕಡೆ ಅದರ ಕೋಚ್. ಸತ್ಯನಾರಾಯಣ ಈಗಾಗಲೇ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಹೆಸರಾಂತ ಕೋಚ್ ಅಂಥೇಳಿ ಅವರು ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಪ್ರಮುಖವಾಗಿ ಅವರು ಪ್ಯಾರಾ ಒಲಿಂಪಿಕ್ಸ್ನ ಅನೇಕ ಜನರನ್ನು ತಯಾರು ಮಾಡ್ತಕ್ಕಂಥ, ವರ್ಷ ಪೂರ್ತಿ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಶಿವಮೊಗ್ಗದವರು ಅಂತಕ್ಕಂಥ ಹೆಮ್ಮೆ, ಹಾಗೆಯೇ ಅವ್ರ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು DVS ಸಂಸ್ಥೆ ಹೊಂದಿದೆ. ಇವತ್ತು ಸುಹಾಸ್ ಅವರ ಜೊತೆಗೆ ಸತ್ಯನಾರಾಯಣ ಅವರು ಕೂಡ ಇದಕ್ಕೆ ನೇರವಾಗಿ ಕಾರಣರಾಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಬೇಕು. ಒಂದು ಕಡೆ ಅಥ್ಲೇಟ್ ಆಗ್ತಕ್ಕಂಥದ್ದು ಅಥವಾ ಆಟಗಾರ ಆಗ್ತಕ್ಕಂಥದ್ದು, ಮತ್ತೊಂದು ಕಡೆ ತರಬೇತಿಯಲ್ಲೂ ಕೂಡ ಉತ್ತಮವಾದಂಥ ಅವಕಾಶಗಳಿದೆ. ಒಬ್ಬ ತರಬೇತುದಾರ ಹೇಗೆ ಕ್ರೀಡಾಪಟುಗಳನ್ನು ತಯಾರು ಮಾಡ್ಬೋದು ಉನ್ನತ ಮಟ್ಟದಲ್ಲಿ ಅನ್ನೋದಕ್ಕೆ ಇವತ್ತು ಸತ್ಯನಾರಾಯಣ ಒಂದು ಉದಾಹರಣೆಯಾಗಿ ನಿಲ್ತಾರೆ. ಅವರಿಗೂ ಕೂಡ DVS ಆಡಳಿತ ಮಂಡಳಿ ಶುಭಾಶಯಗಳನ್ನು ತಿಳಿಸ್ತಾ ಇದೆ. ಸುಹಾಸ್ ಯತಿರಾಜ್ ಗೆಲುವಿಗೆ ರಾಜ್ಯದ ಜನತೆ ಮಾತ್ರವಲ್ಲ, ರಾಷ್ಟ್ರಪತಿ, ಪ್ರಧಾನಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಶುಭಾಶಯಗಳು ಹರಿದು ಬರ್ತಾ ಇವೆ. ಅದ್ವಿತೀಯ ಕ್ರೀಡಾ ಸಾಧನೆ ಮೂಲಕ ನಮ್ಮ ಇಡೀ ದೇಶದ ಕಲ್ಪನೆಯನ್ನು ಸುಹಾಸ್ ಯತಿರಾಜ್ ಹಿಡಿದಿಟ್ಟಿದ್ದಾರೆ ಎಂದು ಪ್ರಧಾನಿ ಹಾರೈಸಿದ್ದಾರೆ. ಆಡಳಿತ ಸೇವೆ ಮತ್ತು ಕ್ರೀಡೆ ಎರಡೂ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆ ಮೆರೆದ ಸುಹಾಸ್ ಕನ್ನಡಿಗರು ಎಂಬುದು ನಮಗೆ ಮತ್ತಷ್ಟು ಹೆಮ್ಮೆಯ ಸಂಗತಿ ಎಂದು CM ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ. ಈ ಕನ್ನಡಿಗ ಇದೀಗ ಭಾರತದ ನೆಲದಲ್ಲಿ ಮಂದಹಾಸಕ್ಕೆ ಕಾರಣವಾಗಿರುವುದು ಇವತ್ತಿನ ವಿಶೇಷ. ಇನ್ನಷ್ಟು ವಿಶೇಷಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.